ಶಂಭೋ ಶಂಕರ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸ್ವರ್ಬ. ಇವತ್ತು ಮಹಾಶಿವರಾತ್ರಿಯ ಸಂಭ್ರಮ ದೇಶದೆಲ್ಲೆಡೆ ಜೋರಾಗಿದೆ. ಶಿವನ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನಗಳು ಕೂಡ ನಡೀತಾ ಇದೆ. ಅದೇ ರೀತಿ ಶಿವನ ಜಾಗರಣೆ ಕೂಡ ಜೋರಾಗಿರುವಂತಹದ್ದು. ಇವತ್ತಿಡೀ ದಿನ ಪಬ್ಲಿಕ್ ಟಿವಿಯಲ್ಲಿ ಮನರಂಜನಾ ಕಾರ್ಯಕ್ರಮ ಇರುತ್ತೆ. ಪಬ್ಲಿಕ್ ಟಿವಿಯ ಮೂಲಕವೇ ನೀವು ಜಾಗರಣೆಯನ್ನು ಮಾಡಬಹುದಾಗಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಇವತ್ತು ಸಂಭ್ರಮಾಚರಣೆ ಜೋರಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಶಿವನಿಗೆ ಅತ್ಯಂತ ವಿಶೇಷವಾದಂತಹ ದಿನ ಇವತ್ತು. ವಿವಿಧ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಚಾಲೆಂಜಿಂಗ್ ಸ್ಟಾರ್, ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಅವರ ಆಗಮನವಾಗಿದೆ. ಜೆಪಿ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಅದ್ದೂರಿ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾಗಿರುವ RR ನಗರ ಕ್ಷೇತ್ರದ ಶಾಸಕರಾಗಿರುವ ಮುನಿರತ್ನ ಅವರು ನಡೆಸಿಕೊಡುವಂತಹ ಕಾರ್ಯಕ್ರಮ ಜಾಗರಣೆಯ ಕಾರ್ಯಕ್ರಮ. ಇದರಲ್ಲಿ ಹಲವು ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂತಹದ್ದು. ಇದರ ಉದ್ಘಾಟನೆಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಗಮನ ಆಗಿದೆ. ಮಾಜಿ DCM ಆಗಿರುವಂತಹ ಅಶ್ವಥ್ ನಾರಾಯಣ್ ಕೂಡ ವೇದಿಕೆಯಲ್ಲೇ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಹಲವು ಕ್ಷೇತ್ರದ ಗಣ್ಯರು ಕೂಡ ವೇದಿಕೆ ಮೇಲಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ JP ಪಾರ್ಕ್ನಲ್ಲಿ ಮುನಿರತ್ನ ಅವರು ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ನೋಡಿ, ಡಿಬಾಸ್ ದರ್ಶನ್ ಅವರಿಗೆ ಅಪ್ಪುಗೆಯ ಸ್ವಾಗತವನ್ನು ಕೋರಿದ್ದಾರೆ ಶಾಸಕ ಮುನಿರತ್ನ ಅವರು. ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅಶ್ವಥ್ ನಾರಾಯಣ್ ಅವರು ಕೂಡ ಜೊತೆಗಿರುವಂತಹದ್ದು. ಹಲವು ಗಣ್ಯರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಉದ್ಘಾಟನೆ ಸಿಗ್ತಾ ಇದ್ದ ಹಾಗೆ, ಉದ್ಘಾಟನೆಯನ್ನು ಮಾಡ್ತಾ ಇದ್ದ ಹಾಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆರಂಭವಾಗುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಜನ ಹುಚ್ಚೆದ್ದು ಕುಣಿಲಿಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಶಿವನಾಮ ಸ್ಮರಣೆಯನ್ನು ಮಾಡಲಿಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಇವತ್ತಿಡೀ ದಿನ ಬೆಳಗ್ಗೆ ಜಾವದವರೆಗೂ ಕೂಡ ಅದ್ಧೂರಿ ಕಾರ್ಯಕ್ರಮ ಇರುತ್ತೆ. ಬಗೆ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಮನರಂಜನೆಯ ಕಡಲಲ್ಲಿ ತೇಲಿಸಲಿಕ್ಕೆ ವಿವಿಧ ಕ್ಷೇತ್ರದ ಗಣ್ಯರು ಕೂಡ ಆಗಮಿಸಿರುವಂತಹದ್ದು. ಸಂಗೀತ, ಡ್ಯಾನ್ಸ್ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ.